ನಮಸ್ಕಾರ. ಬೆಂಗಳೂರಲ್ಲಿ ಹೈ ಸ್ಪೀಡ್ ಕೊರೋನಾ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ದೇಶದಲ್ಲಿ ಕೊರೋನಾ ವ್ಯಾಕ್ಸಿನ್ ಡ್ರೈ ರನ್ ಸಕ್ಸಸ್ ಆಗಿದೆ. 4 ರಾಜ್ಯಗಳಲ್ಲಿ ವ್ಯಾಕ್ಸಿನ್ ವಿತರಣೆ ಆಗುತ್ತೆ. ಪರೀಕ್ಷೆ ಅದು ಸಕ್ಸಸ್ ಆಗಿದೆ. ಕೇಂದ್ರ ಆರೋಗ್ಯ ಇಲಾಖೆ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿದೆ. ದೇಶದ ಜನರು ಇದೀಗ ಎದುರು ನೋಡ್ತಾ ಇದ್ದಾರೆ, ಯಾವಾಗಪ್ಪ ಈ ವ್ಯಾಕ್ಸಿನ್ ವಿತರಣೆ ಆಗುತ್ತೆ ಅಂತ. ಅದಕ್ಕೂ ಮುಂಚೆ ಒಂದು ಡ್ರೈ ರನ್ ಆಗ್ಬೇಕಲ್ಲ, ಆ ಡ್ರೈ ರನ್ ಆಗಿದೆ, ಅದು ಸಕ್ಸಸ್ ಕೂಡ ಆಗಿದೆ. ಈಗ 4 ರಾಜ್ಯಗಳಲ್ಲಿ ಅದರ ವಿತರಣೆ ಆಗುತ್ತೆ, ಅಂದ್ರೆ ಪರೀಕ್ಷೆ ಏನ್ ಮಾಡಿದ್ರು ಅದು ಸಕ್ಸಸ್ ಆಗಿದೆ. ಇನ್ನು ಮೇಲೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗುತ್ತೆ. ಸೊ 4 ರಾಜ್ಯಗಳಲ್ಲಿ ಡ್ರೈ ರನ್ ಮಾಡಿದ್ರಲ್ಲ, ಆ ಪರೀಕ್ಷೆ ಸಕ್ಸಸ್ ಆಗಿದೆಯಲ್ಲ, ಎಲ್ಲೆಲ್ಲ ಮಾಡಿದ್ರು ಅಂತಂದ್ರೆ ಪಂಜಾಬ್, ಆಂಧ್ರ ಪ್ರದೇಶ್, ಗುಜರಾತ್ ಹಾಗೇನೆ ಅಸ್ಸಾಂನಲ್ಲಿ ಡ್ರೈ ರನ್ ಆಗಿತ್ತು. ವ್ಯಾಕ್ಸಿನ್ ವಿತರಣೆ ಹಾಗೇನೆ ಸಾಗಣೆ ಕಾರ್ಯಕ್ಷಮತೆ ಕುರಿತಂತೆ ಟೆಸ್ಟ್ ಅನ್ನ ಮಾಡಲಾಗಿತ್ತು. ಎಲ್ಲ ರಾಜ್ಯಗಳಲ್ಲಿ ನೋಂದಣಿ, ಸಾಗಾಟ, ನಿರ್ವಹಣೆ ಪರಿಶೀಲನೆ ಏನ್ ನಡೀತಾ ಇತ್ತು ಅದು ಸಕ್ಸಸ್ ಆಗಿದೆ ಅನ್ನೋದು ಗೊತ್ತಾಗಿದೆ. ಯಾವಾಗಿಂದ ಹಾಗಾದ್ರೆ ಜನರಿಗೆ ಲಸಿಕೆ ವಿತರಣೆ ಆಗುತ್ತೆ ಅಂತಂದ್ರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ. ಜನವರಿಯಿಂದ ಭಾರತದಲ್ಲಿ ಜನರಿಗೆ ಲಸಿಕೆ ಸಿಗುತ್ತೆ. ಜನವರಿಯಿಂದ ಜುಲೈ ವೇಳೆಗೆ 30 ಕೋಟಿ ಜನಕ್ಕೆ ಲಸಿಕೆ ಸಿಗುತ್ತೆ ಅಂತ ಹೇಳಿ ಕೇಂದ್ರ ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿದೆ. ಈಗ ಡ್ರೈ ರನ್ ಸಕ್ಸಸ್ ಆಗಿರೋದು ಒಂದ್ ಕಡೆ ಆದ್ರೆ, ವಿದೇಶಗಳ ವೈರಸ್ ಬಗ್ಗೆಯೂ ಕೂಡ ಒಂದಿಷ್ಟು ಆತಂಕ, ಟೆನ್ಷನ್ ಇದ್ದೇ ಇದೆ. ಬ್ರಿಟನ್, ಆಫ್ರಿಕಾ ಆದ್ಮೇಲೆ ಇದೀಗ ನೆದರ್ಲ್ಯಾಂಡ್ ನಲ್ಲೂ ಕೂಡ ಹೊಸ ವೈರಸ್ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾರೆ ನೆದರ್ಲ್ಯಾಂಡ್ ನಲ್ಲಿರುವಂತ ಕನ್ನಡಿಗ ಹಾಗೆಯೇ ಡಾಕ್ಟರ್ ಆಗಿರುವಂತ ಡಾಕ್ಟರ್ ಅಶೋಕ್ ಹಟ್ಟಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ನಮಸ್ಕಾರ. ಸೊ ಇದೀಗ ಒಂದ್ ಕಡೆ ವ್ಯಾಕ್ಸಿನ್ ಸಿಗ್ತಾ ಇದೆ ಅಂತ ಸ್ವಲ್ಪ ಸಮಾಧಾನದ ಮಾತುಗಳು ಕೇಳಿ ಬರ್ತಿದೆ. ಅದ್ರ ಜೊತೆಯಲ್ಲೇ ಬೇರೆ ಬೇರೆ ಕಂಟ್ರಿಗಳಲ್ಲಿ ಇವಾಗ ಹೊಸ ವೈರಸ್, ಹೊಸ ತಳಿ ಈಗ ಸೃಷ್ಟಿ ಆಗ್ತಿದೆ, ಅದು ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಒಂಥರ ಆತಂಕ. ಈಗ ನೆದರ್ಲ್ಯಾಂಡ್ ನಲ್ಲಿ ಪರಿಸ್ಥಿತಿ ಹೆಂಗಿದೆ ಡಾಕ್ಟರ್? ಮೇಡಮ್ ನಮಸ್ಕಾರ. ಸ್ಮಾಲ್ ಕ್ಲಾರಿಫಿಕೇಶನ್, ನಾನು ಡಾಕ್ಟರ್ ಅಲ್ಲ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲಿ. ಫೈನ್. ಓಕೆ ಓಕೆ. ಕರೋನಾ ಈಗ ಹೊಸ ಏನಾಗ್ತಿದೆ ಮೇಡಮ್, ಇನ್ನು ಹಳೆ ಕರೋನಾನೇ ಇನ್ನು ಇಲ್ಲಿ ಕಂಟ್ರೋಲಿಗೆ ಬಂದಿಲ್ಲ. ಆಲ್ಮೋಸ್ಟ್ ಆಲ್ 10 ಲಕ್ಷ ಜನಕ್ಕೂ ಕರೋನಾ ಬಂದಿದೆ. ಅದಕ್ಕೋಸ್ಕರ ಆಲ್ರೆಡಿ ಡಿಸೆಂಬರ್ 15ರಿಂದ ಜಾನ್ವರಿ 19ರವರೆಗೆ ಸಂಪೂರ್ಣವಾಗಿ ಲಾಕ್ಡೌನ್ ಆಗಿದೆ ಮೇಡಮ್. ಓಕೆ, ಈಗ ನ್ಯೂ ಕರೋನಾ ಅಂತ ಹೇಳಿ ಏನ್ ಹೇಳ್ತಾ ಇದ್ದಾರೆ. ಆ ಕರೋನಾದಲ್ಲಿ ಈಗಿನ ನಿನ್ನೆ ಪ್ರಕಾರ 8 ಜನಕ್ಕೆ ಬಂದಿದೆ. ಅದರಲ್ಲಿ 5 ಜನ ಸ್ಕೂಲ್ ಹುಡುಗರಿಗೆ ಮತ್ತೆ ಶಿಕ್ಷಕರಿಗೆ ಬಂದಿದೆ. 3 ಜನ ಒಂದು ಬೇರೆ ಆಮ್ಸ್ಟರ್ಡ್ಯಾಮ್ ಅನ್ನುವಂತ ಸಿಟಿಯಲ್ಲಿ ಬಂದಿದೆ. ಅದಕ್ಕೋಸ್ಕರ ಈ ಇನ್ಫಾರ್ಮೇಶನ್ ಮುಂಚೆ ಗೊತ್ತಿರೋದ್ರಿಂದಾನೇ ಈ ಕರೋನಾ ಬರೋದಕ್ಕಿಂತ ಮುಂಚೆನೆ ಡಿಸೆಂಬರ್ 15ರಿಂದ ಮಾರ್ಕ್ ರುಟೆ ಇಲ್ಲಿಯ ಪ್ರಧಾನಿಯವರು ಈ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದ್ದಾರೆ ಮೇಡಮ್. ಫೈನ್. ಅಂದ್ರೆ ಈಗ ಲಾಕ್ಡೌನ್ ಘೋಷಣೆ ಆಗಿದೆ ಸರಿ. ಅಂದ್ರೆ ಈಗ ಈ ಹಳೆ ಕೊರೋನಾ ಏನಿತ್ತು, ಸೊ ಅದಕ್ಕಿಂತ ಇವಾಗ ಬರ್ತಿರುವಂತ ಹೊಸ ತಳಿಗಳೇನಿದೆ ಅದು ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ. ಅದ್ರ ತೀವ್ರತೆ ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ಅದಿನ್ನು ಕೂಡ ರಿಸರ್ಚ್ ಆಗ್ಬೇಕು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಅದ್ರ ವೇಗ ಏನಿದೆ ಸ್ಪ್ರೆಡ್ ಆಗೋದು, ಅದು ಜಾಸ್ತಿ ಇದೆ ಅನ್ಸುತ್ತಾ ಅಲ್ಲಿ ನೋಡಿದಾಗ? 100% ಮೇಡಮ್, ಕರೆಕ್ಟ್. ನಾವು ಈಗ UK, ಲಂಡನ್ ಆರ್ ಸೌತ್ ಆಫ್ರಿಕಾ ನೋಡಿದಾಗ ಮುಂಚೆ ಸೆಪ್ಟೆಂಬರ್ ಅಲ್ಲಿ 15% ಇತ್ತು. ಅದು ಹೀಗೆ ಇನ್ಕ್ರೀಸ್ ಆಕೋತ ಬಂದು ಈಗ ಆಲ್ಮೋಸ್ಟ್ ಆಲ್ 50 to 60% ಜಾಸ್ತಿ ಆಗಿದೆ. ಓಕೆ, ಇದು ತೀವ್ರತೆ ಮೊದಲಿನಗಿಂತ ತೀವ್ರತೆ ತುಂಬಾ ಹೆಚ್ಚಾಗಿದೆ. ಆಲ್ಮೋಸ್ಟ್ 70ರಿಂದ 75% ತೀವ್ರತೆ ಆಗಿದೆ. ಯಾಕಂದ್ರೆ ಮುಂಚೆ ಕರೋನಾ ಹೇಗಿತ್ತು ಅಂತಂದ್ರೆ ನೀವು ಒಬ್ಬರಿಂದ 2-3 ಜನಕ್ಕೆ ಬರ್ತಾ ಇದ್ದು, ಇದು ಸರಿಸುಮಾರು 10ರಿಂದ 15 ಜನಕ್ಕೆ ಬರ್ಬೋದು ಅಂತ ನಿರೀಕ್ಷೆಗಳಿದೆ. ತುಂಬಾ ಸ್ಪೀಡ್ ಆಗಿ ಸ್ಪ್ರೆಡ್ ಆಗ್ತಾ ಇರೋದು ಕಣ್ಣಿಗೆ ಬರ್ತಾ ಇದೆ ಮೇಡಮ್. ಬಟ್ ಇನ್ನು ಅದು ಲಂಡನ್ ಬಿಟ್ರೆ ಈ ನೆದರ್ಲ್ಯಾಂಡ್ ಅಲ್ಲಿ ತುಂಬಾ ಕಡಿಮೆ ಜನಕ್ಕೆ ಬಂದಿದೆ. ಬಟ್ ಅದು ಇನ್ನು ಎಲ್ಲಿ ಬೆಳಕಿಗೆ ಬಂದಿಲ್ಲ ಮೇಡಮ್. ಫೈನ್. ಅಂದ್ರೆ ಈಗ ನೀವು ನೆದರ್ಲ್ಯಾಂಡ್ ಅಲ್ಲಿ ಇದ್ದೀರಾ, ಮತ್ತೆ ಅಲ್ಲಿ ಲಾಕ್ಡೌನ್ ಆಗಿದೆ ಅಂತ ನೀವೇ ಹೇಳಿದ್ರಿ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ತಿಳ್ಕೊಳ್ಳುವಂತ ಕುತೂಹಲ ಅಫ್ಕೋರ್ಸ್ ನಮಗೂ ಇದೆ, ನಮ್ಮ ವೀಕ್ಷಕರಿಗಿದೆ. ಸೊ ಅಲ್ಲಿ ಹೊರಗಡೆ ಹೇಗಿದೆ ಅಂತ ಅದನ್ನ ತೋರಿಸಬಹುದಾ, ಟ್ರೈ ಮಾಡಬಹುದಾ ಅಶೋಕ್ ಅವರೇ? ಒಂದೇ ನಿಮಿಷ ತೋರಿಸ್ತೀನಿ ಮೇಡಮ್. ಈ ತರ ಓನ್ಲಿ ಗ್ರಾಸರೀಸು ಮತ್ತೆ ಮೆಡಿಕಲ್ ಶಾಪ್ಸ್ ಬಿಟ್ರೆ
ಯಾವ ಇದನ್ನು ಓಪನ್ ಆಗಿಲ್ಲ ಮೇಡಮ್. ಅಲ್ಲೊಬ್ರು ಇಲ್ಲೊಬ್ರು ಜನ ಓಡಾಡ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಇಲ್ಲಿ ಲಾಕ್ಡೌನ್ ಆದಾಗ ಈಗ ಹೊರಗಡೆ ಬಂದ್ರೆ ಒಂದು ಪನಿಷ್ಮೆಂಟ್ ತರ ಎಲ್ಲ ಇರ್ತಾ ಇತ್ತು, ಫೈನ್ ಹಾಕೋದಿರ್ಬೋದು, ಸೊ ಆ ತರದೆಲ್ಲ ಇತ್ತು. ಅಲ್ಲಿ ಯಾವ ತರ ಇರುತ್ತೆ ಮೇಡಮ್? ಇಲ್ಲಿನೂ ಹಾಗೆ ಇದೆ. ನೀವು ಇಬ್ಬರಿಗಿಂತ ಇಬ್ರು 3 ಜನ ಒಗ್ಗಟ್ಟಾಗಿ ಓಡಾಡಿದ್ರೆ ನಿಮ್ಗೆ 95 ಯೂರೋಗಳಷ್ಟು ಫೈನ್ ಬೀಳುತ್ತೆ. ಆದ್ರೆ 2,000 ಫೈನ್ ಹಾಕ್ತಾರೆ. ಮತ್ತೆ ನೀವು ಮನೆಗೆ, ಯಾಕಂದ್ರೆ ಈಗ ಕ್ರಿಸ್ಮಸ್ ಯುರೋಪ್ ನಲ್ಲಿ ದೊಡ್ಡ ಹಬ್ಬ. ನಾವ್ ಹೇಗೆ ದೀಪಾವಳಿಯನ್ನ ಆಚರಿಸ್ತೀವಿ, ಕ್ರಿಸ್ಮಸ್ ದೊಡ್ಡ ಹಬ್ಬ. ಇಲ್ಲಿ ಇಬ್ಬರಕ್ಕಿಂತ 3 ದಿನದಲ್ಲಿ ಮನೆಗೆ ವಿಸಿಟ್ ಮಾಡುವಂಗಿಲ್ಲ. ಮತ್ತೆ ಆತಂಕ ಹೆಂಗಿದೆ ನೆದರ್ಲ್ಯಾಂಡ್ ಅಲ್ಲಿ? ಅಫ್ಕೋರ್ಸ್ ಈಗ ಪ್ರಪಂಚದಾದ್ಯಂತ ಕೊರೋನಾದ ಯಾವ ತರ ಆತಂಕ ಇತ್ತು ಅದಕ್ಕಿಂತ ಡಬಲ್ ಆತಂಕ ಇವಾಗ ಹೊಸ ತಳಿ ಇರೋದ್ರಿಂದ ಸ್ಟಾರ್ಟ್ ಆಗ್ಬಿಟ್ಟಿದೆ, ಈ ಹೈ ಸ್ಪೀಡ್ ಆಗಿ ಸ್ಪ್ರೆಡ್ ಆಗ್ತಿರೋದ್ರಿಂದ. ಅಲ್ಲಿ ಆತಂಕ ಹೆಂಗಿದೆ? ಯಾಕಂದ್ರೆ ಈಗ ನೆದರ್ಲ್ಯಾಂಡ್ ಅಲ್ಲಿ ಸೆಕೆಂಡ್ ಅಶೋಕ್ ಅವರೇ, ನಿಮ್ ವಾಯ್ಸ್ ಅಲ್ಲಿ ಕ್ಲಾರಿಟಿ ಇಲ್ಲ, ಅಂದ್ರೆ ಬ್ರೇಕ್ ಆಗ್ತಿದೆ. ಮತ್ತೆ ನಿಮ್ಮನ್ನ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಇವಾಗ ನೆದರ್ಲ್ಯಾಂಡ್ ನಲ್ಲೂ ಕೂಡ ಅಫ್ಕೋರ್ಸ್ ಭಾರತದಲ್ಲಿ ಹೆಂಗೆ ಹೈ ಸ್ಪೀಡ್ ಕೊರೋನಾ ಬಗ್ಗೆ, ಆ ಸೋಂಕು ಸ್ಪ್ರೆಡ್ ಆಗ್ತಿರೋ ಬಗ್ಗೆ ಆತಂಕ ಇದೆ, ನೆದರ್ಲ್ಯಾಂಡ್ ನಲ್ಲೂ ಇದೆ. ಅಲ್ಲಿನ ಗವರ್ಮೆಂಟ್ ಇವಾಗ ಒಂದ್ ಹೆಜ್ಜೆ ಮುಂದೆ ಹೋಗಿ ಲಾಕ್ ಡೌನ್ ಅನ್ನ ಘೋಷಣೆ ಮಾಡಿದೆ. ಮತ್ತೆ ಕಟ್ಟುನಿಟ್ಟಾಗಿ ಆದೇಶವನ್ನ ಅಲ್ಲಿನ ನಾಗರಿಕರು ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಗವರ್ಮೆಂಟ್ ಈಗ ಆದೇಶವನ್ನ ಕೊಟ್ಟಿದೆ. ಫೈನ್ ಅಶೋಕ್ ಅವರೇ, ನಾನು ಕೇಳ್ತಾ ಇದ್ದೆ, ಸೊ ಯಾವ ತರ ಆತಂಕ ಇದೆ? ಅಫ್ಕೋರ್ಸ್ ಪ್ರಪಂಚದಾದ್ಯಂತ ಇವಾಗ ಹೊಸ ಹೊಸ ಆತಂಕಗಳೇ ಹುಟ್ಕೊಳ್ತಾ ಇರೋದು ಈ ಕೊರೋನಾ ಬಂದ ಮೇಲೆ. ನಾವು ನೋಡ್ತಿರಂಗೆ ನೆದರ್ಲ್ಯಾಂಡ್ ನಲ್ಲಿ ಗವರ್ಮೆಂಟ್ ಇವಾಗ ಒಂದು ಪರ್ಟಿಕ್ಯುಲರ್ ಅಂತ ಒಂದು ಲಾಕ್ ಡೌನ್ ಹೇರಿಕೆ ಮಾಡಿದೆ, ಜೊತೆಗೆ ಕಟ್ಟುನಿಟ್ಟಿನ ಕ್ರಮ ಎಲ್ಲ ಕೈಗೊಳ್ತಾ ಇದೆ. ಅದ್ರ ಜೊತೆ ಆತಂಕನೂ ಹೆಂಗಿದೆ? ಕರೆಕ್ಟ್ ಮೇಡಮ್. ಯಾಕಂದ್ರೆ ನಾ ಹೇಳ್ದಾಗೆ ಈಗಿನ ಮುಂಚಿನ ಕರೋನಾನೇ ಇಲ್ಲಿ ತುಂಬಾ ಆತಂಕವಾಗಿದೆ. ಯಾಕಂದ್ರೆ 10 ಲಕ್ಷ ಜನಕ್ಕೆ ಬಂದಿದೆ, ಹಾಸ್ಪಿಟಲೈಸ್ಡ್ ಕಡಿಮೆ, ಇಲ್ಲಿ ಜನಸಂಖ್ಯೆನೂ 1,80,00,000. ಓಕೆ, ಮುಂದಿನ ಕರೋನಾನೇ ತುಂಬಾ ಜನರಿಗೆ ಭಯಭೀತರಾಗಿದೆ. ಅಂತದ್ರಲ್ಲಿ ಈ ಹೊಸದೊಂದು ತಳಿ ಬಂದ ಮೇಲೆ, ಹೊಸದೊಂದು ಮ್ಯೂಟೇಶನ್ ಬಂದ ಮೇಲೆ ತುಂಬಾ ಜನರಿಗೆ ಆತಂಕ ಆಗಿದೆ ಮೇಡಮ್. ಈಗ ಎಲ್ರು ಕಂಪಲ್ಸರಿಯಾಗಿ ಮಾಸ್ಕ್ ಇದನ್ನ ವೇರ್ ಮಾಡಿ ಅಡ್ಡಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳನ್ನು ತುಂಬಾ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ ಮೇಡಮ್ ಇಲ್ಲಿ. ಓಕೆ, ಏನಾದ್ರೂ ಸ್ವಲ್ಪ ನೀವು ಇವತ್ತು ಹೊರಗಡೆ ಹೋದ್ರಿ, ಏನಾದ್ರು ದಂಡ ಬಿತ್ತಂದ್ರೆ 8,000 ದಂಡ ಕೊಡೋದು, ಮತ್ತೆ ನಾಳೆ ಮತ್ತೆ ಏನಾದ್ರು ತಪ್ಪು ಮಾಡಿದ್ರೆ ಮತ್ತೇನು 8,000 ದಂಡ ಕೊಡೋದು. ಈ ರೀತಿಯಾಗಿ ರೂಲ್ಸ್ ಇದೆ. ಮತ್ತೆ ಜನರು ತಮ್ಮ ಸ್ವ ಇಚ್ಛೆಯಿಂದ ಲಾಕ್ ಡೌನ್ ಅನ್ನ ಕರೆಕ್ಟ್ ಆಗಿ ಪರಿಪಾಲಿಸ್ತಾ ಇದ್ದಾರೆ ಮೇಡಮ್. ಅಂದ್ರೆ ಈಗ ಸೋಫಾರ್ ಇವಾಗ ಏನು ಮ್ಯೂಟೇಟೆಡ್ ವೈರಸ್ ಬಂದಿದೆ, ಈ ಹೈ ಸ್ಪೀಡ್ ಕೊರೋನಾ ಅಂತ ಏನ್ ಕರಿತಾ ಇದ್ದಾರೆ, ಸೊ ಅದು ಎಷ್ಟು ಜನರಲ್ಲಿ ಅಲ್ಲಿ ಬಂದಿದೆ ಅಂತ ಏನಾದ್ರು ಅಂಕಿಅಂಶ ನಿಮ್ಗೆ ಏನಾದ್ರು ಸಿಕ್ಕಿದೆ? ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಏನಾದ್ರು ಹೇಳ್ಬೋದು ಅಶೋಕ್ ಅವರೇ? ಈಗಿನ ಪ್ರಕಾರ ಮೇಡಮ್, ನಾ ಮುಂಚೆ ಹೇಳಿದಾಗೆ ಈಗಿನ ಪ್ರಕಾರ 8 ಜನಕ್ಕೆ ಬಂದಿದೆ ಅಂತ ಹೇಳಿ ಮೇಡಮ್. ನಿನ್ನೆ ನೈಟ್ ಪ್ರಕಾರ ಇಲ್ಲಿನ ಆರೋಗ್ಯ ಮಂತ್ರಿಗಳು ಹೇಳಿದ ಪ್ರಕಾರ 8 ಜನಕ್ಕೆ ಬಂದಿದೆ ಮೇಡಮ್. ಅದರಲ್ಲಿ 5 ಜನ ಶಿಕ್ಷಕರು ಮತ್ತು ಮಕ್ಕಳಿಗೆ ಬಂದಿದೆ ಅಂತ ಹೇಳಿ ಇದೆ. ಅದಕ್ಕೆ ನಾನು ನಿಮ್ಮ ನ್ಯೂಸ್ ಮುಖಾಂತರ ನಾನು ಇನ್ನೂ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಸ್ಟಾರ್ಟ್ ಆಗ್ತಾ ಇದೆ ಅಂತೆ. ನ್ಯೂಸ್ ಮುಖಾಂತರ ನಾ ಇನ್ನೂ ದಯವಿಟ್ಟವಾಗಿ ರಿಕ್ವೆಸ್ಟ್ ಮಾಡ್ತೀನಿ ಸರ್ಕಾರಕ್ಕೆ, ಮಕ್ಕಳನ್ನ ಆಗ್ಲಿ ಯಾರನ್ನೇ ಆಗ್ಲಿ ಸ್ಕೂಲ್ಗಳನ್ನ ಮಾಡೋದ್ ಬೇಡ. ಯಾಕಂದ್ರೆ ಡಿಜಿಟಲ್ ಆಗಿ ನಡೀತಾ ಇದೆ. ಯಾಕಂದ್ರೆ ಇದು 70% ಸ್ಪ್ರೆಡ್ ಆಗಿ ವೇಗವಾಗಿ ಹರಡೋದ್ರಿಂದ ಒಂದ್ಸರಿ ಮಕ್ಕಳಿಗೆ ಬಂತಂದ್ರೆ ಇದು ತುಂಬಾ ಕಂಟ್ರೋಲ್ ಮಾಡೋದು ತುಂಬಾ ಕಠಿಣ ಆಗುತ್ತೆ ಅನ್ನೋದೊಂದು ಅಭಿಪ್ರಾಯ ಮೇಡಮ್. ಅಶೋಕ್ ಅವರೇ, ಮತ್ತೊಂದು ವಿಚಾರ, ಈಗ ನೀವು ಶಾಲೆ ಆರಂಭ ಮಾಡೋದ್ರ ಬಗ್ಗೆ, ಮಕ್ಳ ಬಗ್ಗೆ ತುಂಬಾನೇ ಒಂದು ಗಮನಾರ್ಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ. ಮತ್ತೆ ತಜ್ಞರು ಹೇಳ್ತಿರೋದು ಈ ಹೈ ಸ್ಪೀಡ್ ವೈರಸ್ ಏನಿದೆ, ಸೊ ಮಕ್ಕಳನ್ನ ಟಾರ್ಗೆಟ್ ಮಾಡುತ್ತೆ, ಮಕ್ಳಿಗೆ ಬೇಗ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೆದರ್ಲ್ಯಾಂಡ್ ನಲ್ಲಿ ಮಕ್ಕಳ ಮೇಲೆ ಏನಾದ್ರು ಅಲ್ಲಿನ ಗವರ್ಮೆಂಟ್ ಕಾನ್ಸಂಟ್ರೇಟ್ ಮಾಡಿದ್ಯಾ ಪರ್ಟಿಕ್ಯುಲರ್ ಆಗಿ? ಎಕ್ಸಾಕ್ಟ್ಲಿ ಮೇಡಮ್. ಯಾಕಂದ್ರೆ ಮುಂಚೆ ಇಲ್ಲಿ ಕರೋನಾ ವೈರಸ್ ಇದ್ ಸಂದರ್ಭದಲ್ಲಿನೂ ಒಂದಿಷ್ಟು ಡೇ ಕೇರ್ಸ್ ಅಂತಿದಾರಲ್ಲ, ಡೇ ಕೇರ್ಸ್ ಚಿಕ್ಕ ಮಕ್ಕಳ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ವಿತ್ ಮೇಜರ್ಸ್. ಅಂದ್ರೆ ಮಾಸ್ಕ್ ಹಾಕೋದಿರ್ಬೋದು, ಸ್ಯಾನಿಟೈಸರ್ ಇರ್ಬೋದು ಮುಂಚೆ. ಬಟ್ ಈಗ ಹೊಸ ವೈರಸ್ ಬಂದಿದ್ಮೇಲೆ ಎಲ್ಲಾನುಗಳನ್ನು ಶಟ್ ಡೌನ್ ಮಾಡಿದ್ದಾರೆ ಮೇಡಮ್. ಓಕೆ, ಯಾವುದೇ ಡೇ ಕೇರ್ ಓಪನ್ ಮಾಡುವಂಗಿಲ್ಲ, ಯಾವುದೇ ಸ್ಕೂಲ್ಗಳನ್ನು ಓಪನ್ ಮಾಡುವಂಗಿಲ್ಲ, ಯಾವುದೇ ಎಲ್ಲಾ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಾರೆ ಮೇಡಮ್. ಅದಕ್ಕೆ ಜನವರಿ 19 ನಂತರ ಮುಂದಿನ ಬೆಳವಣಿಗೆಗಳನ್ನ ನೋಡ್ಕೊಂಡು ಸ್ಕೂಲ್ಗಳನ್ನ ಓಪನ್ ಮಾಡುವಂತ ಪರಿಸ್ಥಿತಿ ಇದೆ ಮೇಡಮ್.
ಫೈನ್ ಫೈನ್ ಥ್ಯಾಂಕ್ ಯು ಅಶೋಕ್ ಕಟ್ಟಿ ಅವರೇ, ಇಷ್ಟ ತನಕ ಮಾತಾಡಿದ್ದಕ್ಕೆ, ಜೊತೆಗೆ ನೆದರ್ಲ್ಯಾಂಡ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯೋ ಹಕ್ಕಿದೆ ಎಂಬ ಸಂಜೀವಿನಿ ಅಭಿಯಾನ ಶುರುವಾಗಿದ್ದು ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಕೂಡ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗೋವರೆಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಮತ್ತಷ್ಟು ನಡೀತಾ ಇದೆ. ಭಾರತದಲ್ಲಿನ ರೂಪಾಂತರಿ ವೈರಸ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ರಾಜೇಶ್ ಜೋಶಿ. जो डेली न्यू केसेस हैं वो देश में 17,000 से भी कम हो गए हैं 6 महीने के बाद। तो हम आपको दिखा रहे हैं कि 25 जून को 16,922 मामले थे देश में और अब 16,432 मामले रिपोर्ट किए गए। तो जो प्रतिदिन मामले रिपोर्ट किए जाते हैं उनके ग्राफ में निरंतर डिक्लाइन या डिक्रीज देखा जा रहा है और ये डिक्रीज इसलिए महत्वपूर्ण हो जाता है कि कुछ बड़े देश दुनिया में जैसे यूएसए, यूके, रशिया और अन्य यूरोपीय देश अभी भी डिक्लाइन के बनिस्बत एक इंक्रीज देख रहे हैं, तो इसलिए ये महत्वपूर्ण हो जाता है। अब अगर कोविड से होने वाली मृत्यु के ग्राफ को देखें तो यहाँ भी जो प्रतिदिन मृत्यु रिपोर्ट होती थी वो 6 महीने के बाद 300 के स्तर पर आई हैं। हमने आपको 17 जून से लेकर 29 दिसंबर तक की स्थिति इस ग्राफ में दिखाई है कोविड से होने वाली मृत्यु की। तो इसमें भी एक बहुत ही स्पष्ट डिक्लाइन का ट्रेंड देखा जा सके। इन यूके और साउथ अफ्रीका के पॉपुलेशन में इन मामलों में कंसर्न आए हैं। किस तरह के कंसर्न है? नेक्स्ट स्लाइड। अभी वो फिगर में अगर देखें राइट हैंड साइड पे नीचे वो सार्स कोरोना वायरस का जेनेटिक सीक्वेंस है नीचे, और जो राइट हैंड साइड उसी में वो बबल्स जो दिखाई दे रहे हैं वहां स्पाइक प्रोटीन में उसके जीन में क्या बदलाव आए हैं वो दिखाई दे रहा है। उससे वो लाल ऊपर साइड पे जो चेंजेस आए हैं वो स्पाइक प्रोटीन में चेंजेस आएगी। अभी स्पाइक प्रोटीन में करीब 17 चेंजेस हैं, उसमें से 8 काफी इंपॉर्टेंट हैं। वो 8 जो चेंजेस है वो स्पाइक प्रोटीन्स को चेंज कर देती है। एक चेंज ऐसा है। ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ಹಾಗೆಯೇ ಆಫ್ರಿಕಾ ವೈರಸ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಮರ್ಥವಾಗಿದೆ ಅಂತ ಹೇಳ್ಬಿಟ್ಟು ಕೇಂದ್ರ ಆರೋಗ್ಯ ಇಲಾಖೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದೆ. ರೂಪಾಂತರ ವೈರಸ್ ಪರಿಣಾಮಕಾರಿಯಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರ ಆರೋಗ್ಯ ಇಲಾಖೆ ಮಹತ್ವದ ಘೋಷಣೆಯನ್ನು ಮಾಡಿದೆ. ಸೊ ಈ ವೈರಸ್ ಬಗ್ಗೆನೇ ಒಂದಿಷ್ಟು ಆತಂಕ ಸಹಜವಾಗಿ ಜನಸಾಮಾನ್ಯರಲ್ಲಿ ಇದೆ. ಅಂದ್ರೆ ಇದು ವೇಗವಾಗಿ ಸ್ಪ್ರೆಡ್ ಆಗುತ್ತೆ, ಮುಂದೇನ್ ಕತೆ, ಇವಾಗ ಕೊರೋನಾ ಬಂದ ಮೇಲೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ಯಾವ ತರ, ಲಸಿಕೆಯನ್ನ ಕಂಡುಹಿಡಿಯೋದಕ್ಕೆ ಇಷ್ಟು ತಿಂಗಳುಗಳು ಬೇಕಾಯ್ತು. ಈಗ ಮತ್ತೆ ಹೊಸ ವೈರಸ್ ಅಂತಂದ್ರೆ ಸೊ ಅದ್ರ ಲಕ್ಷಣಗಳು ಏನೇನು, ಅದಕ್ಕೆ ಯಾವ ತರ ಟ್ರೀಟ್ಮೆಂಟ್ ಕೊಡಬೇಕು, ಸೊ ಯಾವ ತರ ಐಸೋಲೇಟ್ ಮಾಡಬೇಕು, ಅದು ಕೂಡ ತಲೆನೋವು ಅಂತ. ಬಟ್ ಇವಾಗಿರುವಂತ ಪ್ರೆಸೆಂಟ್ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ, ಅದು ಈ ಬ್ರಿಟನ್ ಕೊರೋನಾ ವೈರಸ್ ಏನಿದೆ ಅದಕ್ಕೂ ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಆರೋಗ್ಯ ಇಲಾಖೆ ಮಹತ್ವದ ಘೋಷಣೆ ಮಾಡಿದೆ. Very important from the scientific perspective of what we're doing. So testing and sequencing of samples across the country from international travelers and from those who are being hospitalized. Now, as the Health Secretary said, there is an enormous decline in positivity, decline in death rates, decline in hospitalizations in the country. This is also the festive season. This is also the end of a long year. None of these should make us complicit. A vaccine is going to be available soon. That will be the exit visa from this for sure. But that has to be rolled out steadily. It has to go to priority groups and has to reach the country. All of that will take time. We have to be patient. Meanwhile, we must ensure that we don't become lax, reduce transmission through physical distancing, follow all public health measures scrupulously, wear masks, follow hand washing, COVID-appropriate behavior, infection control. As far as testing goes, make sure that you avail of all the test facilities. We will amplify testing,
substantially. We'll track and isolate and help health workers identify patients and deliver treatments. Cooperate also in the rollout of the vaccines. This is the cold season in North India, but all over the country, this is also a time where we should help each other and make sure that those who are in difficult situations because of the weather or for other reasons are not exposed and their health is looked after. So that's also a very important social purpose which we must do. So I'd like to thank you for this, and if there are any further points, over to the health secretary. Member Niti Aiyar, sir, please. Dr. Bhargava? Dr. Bhargava, would you like to add? Okay. As has been said that genetic mutations occur in these respiratory viruses, and the Health Secretary has said that these minor drifts may occur from time to time. But once several drifts occur, then they can become important, as has happened in the variant in the United Kingdom, which has higher transmissibility of about 60% or so. So that is a point of concern, although we are testing in India for those variants regularly. Now, the question arises, why should these variations occur? Now, these variations occur because of the immune pressure on the virus. Now, these immune pressure on the virus may be related to the environment, may be related to the host, may be related to your treatment, may be related to other modalities which cause this immune pressure on the virus. So it is important for our perspective also, from the scientific community perspective also, that we do not put too much immune pressure on the virus. Why we have to maintain the judicious use of therapies which are going to benefit. If their benefit is... ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.